ಪುರುಷರ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟಿ ರಕ್ಷಣೆ ನೀಡುವ ಉದ್ದೇಶದಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷರ ಹಿತರಕ್ಷಣಾ ಸಮಿತಿಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷೆ ರಜನಿ ರಾಜ್ ತಿಳಿಸಿದರು. ಸಿರ್ಸಿ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ಪುರುಷರ ಮೇಲೆ ಸಾಕಷ್ಟು ದೌರ್ಜನ್ಯ, ಶೋಷಣೆ ನಡೆಯುತ್ತಿವೆ ಮತ್ತು ಪುರುಷರು ತಮ್ಮ ಹೆಂಡತಿಯರಿಂದಲೇ ದೌರ್ಜನ್ಯಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಹಾಗೂ ಮನೆ ಬಿಟ್ಟು ಹೋಗುತ್ತಿದ್ದಾರೆ. ಅವುಗಳನ್ನು ತಡೆಗಟ್ಟಿ ಅದರ ವಿರುದ್ಧ ಹೋರಾಟ ಮಾಡಲು ಇಂತಹದೊಂದು ಸಂಘಟನೆಯ ಅವಶ್ಯಕತೆ ಇತ್ತು. ಹಾಗಾಗಿ ಮಂಡ್ಯದ ನೆಲದಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷರ ಹಿತರಕ್ಷಣಾ ಸಮಿತಿ ರಚನೆಯಾಗಿದೆ. ಈ ಸಮಿತಿಗೆ ರಾಜಕೀಯ ವ್ಯಕ್ತಿಗಳು, ವಕೀಲರು ಸೇರಿದಂತೆ ಎಲ್ಲಾ ಕ್ಷೇತ್ರದಿಂದಲೂ ಸದಸ್ಯರನ್ನಾಗಿ ಮಾಡಿಕೊಂಡು ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಗೌರವಾಧ್ಯಕ್ಷ ಮಾಜಿ ಸಚಿವ ಎಚ್ ವಿಶ್ವನಾಥ್ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಕೆಟಿ ಶ್ರೀಕಂಠೇಗೌಡ ಇದ್ದಾರೆ ಎಂದು ಹೇಳಿದರು. ಈ ಸಂಘಟನೆಯ ಮುಖ್ಯ ಉದ್ದೇಶ ಪುರುಷರ ಮೇಲೆ ದೌರ್ಜನ್ಯ, ಶೋಷಣೆ ನಡೆದಾಗ ದೌರ್ಜನ್ಯಕ್ಕೆ ಒಳಗಾದ ವ್ಯಕ್ತಿಗಳು ನಮ್ಮ ಸಂಘಟನೆಗೆ ದೂರು ನೀಡಿದರೆ ಅವರ ಪರವಾಗಿ ನಮ್ಮ ಸಂಘಟನೆ ಕೆಲಸ ಮಾಡಲಿದೆ ಎಂದು ತಿಳಿಸಿದರು. ಈ ಹಿಂದೆ ಪತ್ನಿಯಿಂದ ಹಿಂಸೆ ಅನುಭವಿಸಿ ನ್ಯಾಯಾಧೀಶರೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ದೌರ್ಜನ್ಯಕ್ಕೆ ಒಳಗಾದ ಪುರುಷರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳುವ ಕೃತ್ಯಕ್ಕೆ ಕೈ ಹಾಕಬಾರದು ಎಂದು ಮನವಿ ಮಾಡಿದರು. ಸಮಿತಿಗೆ ಯಾರು ಬೇಕಾದರೂ ಸದಸ್ಯರಾಗಬಹುದು. ಸದಸ್ಯರಿಗೆ 2,000 ರೂಪಾಯಿ ಸದಸ್ಯತ್ವದ ಶುಲ್ಕ ಇರಲಿದ್ದು, ದೂರು ನೀಡುವ ವ್ಯಕ್ತಿಗಳು 1,000 ಅರ್ಜಿ ಶುಲ್ಕ ಪಾವತಿಸಬೇಕು. ರಾಜ್ಯ ಸೇರಿದಂತೆ ದೇಶದೆಲ್ಲೆಡೆ ಪುರುಷರಿಗೆ ಅನ್ಯಾಯವಾದರೆ ಅವರ ವಿರುದ್ಧ ಈ ಸಮಿತಿ ಹೋರಾಟ ನಡೆಸಲಿದೆ ಎಂದರು. ಇತ್ತೀಚೆಗೆ ಪುರುಷರು ಮಹಿಳೆಯರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎನ್ನುವ ಬಗ್ಗೆ ಪೊಲೀಸರಿಗೆ ದೂರು ನೀಡಿ ಸುಳ್ಳು ಪ್ರಕರಣ ದಾಖಲಿಸಿರುವುದರಲ್ಲಿ ಕರ್ನಾಟಕ ರಾಜ್ಯ 3ನೇ ಸ್ಥಾನದಲ್ಲಿದೆ. ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದ ಪುರುಷರಿಗೆ ಸೂಕ್ತವಾದ ರಕ್ಷಣೆ ಸಿಗುತ್ತಿಲ್ಲ. ಅದಕ್ಕಾಗಿ ಈ ಸಂಘಟನೆ ಹುಟ್ಟಿಕೊಂಡಿದೆ. ಪುರುಷರ ಹಿತರಕ್ಷಣೆಯನ್ನು ಕಾಪಾಡುವ ಬದ್ಧತೆಯನ್ನು ಈ ಸಂಘಟನೆ ಹೊಂದಿದೆ ಎಂದರು. ಸರಿ, ಹೇಳೋದ್ರಲ್ಲಿ ನಿಮ್ಮನ್ನು ಹೇಳೋದು, ಕೆಲವೊಂದು ಪುರುಷರು ನೋವಾದಂತೆಯವರಿಗೆ ಪ್ರತಿಷ್ಠಿತ ವ್ಯಕ್ತಿಗಳು ಅವಮಾನಾಗ್ತದೆ ಠಾಣೆಗೆ ಹೋಗೋದಿಲ್ಲ, ಕಾನೂನಲ್ಲಿ ಕ್ರಮ ಕೈಗೊಳ್ಳಿಕ್ಕಾಗುವುದಿಲ್ಲ. ಕುಟುಂಬದಲ್ಲಿ ಕೂಡ ಅವರಿಗೆ ಅನ್ಯಾಯ ಆದರೂ ಪುರುಷರಿಗೆ ಈಚೆ ಬರೋಕ್ಕಾಗುವುದಿಲ್ಲ. ಹಾಗೆ ಮಹಿಳೆಯರು ಸಹ ಅದು ಪುರುಷರಿಗೆ ಕೂಡ ತುಂಬಾ ಅನ್ಯಾಯ ಆಗ್ತಾ ಕಂಡು ಬಂದಿದ್ರು ಕೂಡ ನ್ಯಾಯ ಒದಗಿಸಲಾಗ್ತಾ ಇಲ್ಲ. ಮಹಿಳೆಗೆ ತುಂಬಾ ರಕ್ಷಣೆ ಇದೆ ಕಾನೂನಲ್ಲಿ. ಹಾಗಾಗಿ ಪುರುಷರಿಗೂ ಕೂಡ ಇದೇ ತರ ಕಾನೂನಾತ್ಮಕವಾಗಿ ರಕ್ಷಣೆ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಸಮವಾದತ್ವ ಬರಬೇಕು ಕಾನೂನಲ್ಲಿ ಅನ್ನೋದೇ ನಮ್ಮ ಹೋರಾಟವಾಗಿದೆ. ಈಗ ಒಂದು ಪ್ರಕರಣ ಬಂದಿದೆ, ಇನ್ನೊಂದು ಪ್ರಕರಣ ಕೂಡ ಮಂಡ್ಯ ಜಿಲ್ಲೆಯಿಂದ ಒಂದು ಪ್ರಕರಣದ ದೂರನ್ನ ದಾಖಲಾಗಿದೆ. ಅದನ್ನು ನಾನು ಕೈಗೆತ್ತಿಕೊಳ್ತೀನಿ ನೆಕ್ಸ್ಟ್ ಗುರುವಾರ ದಿನದಂದು. ಅವನ ಹೆಂಡತಿ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಸಿಕೊಂಡು ಯಾವಾಗ ಆಸ್ತಿ ಅವನ ಕೈಗೆ ಸಿಕ್ತು ವರ್ಗವೇ ಆಗಿದ್ದಾಳೆ ಮನೆಯಿಂದ ಹೊರಗೆ. ಪುರುಷನಿಗೆ ಮನೆಯಿಂದ ಹೊರಗಾಕಿದ್ದಾಳೆ. ಮಕ್ಕಳು ವಯಸ್ಸಿಗೆ ಬಂದಿದ್ರು ಕೂಡ ನಿರ್ವಹಣೆ ಇಲ್ಲಿ ತನಕ ಮಾಡ್ತಾ ಇದ್ದ ಕೈಲಾಗೋದಿಲ್ಲ. ಈಗ ಆಸ್ತಿಯೆಲ್ಲ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾಳೆ. ನನಗೆ ನ್ಯಾಯ ಕೊಡಿ ಅಂತ ಹೇಳಿ ಅವರು ಕೂಡ ಅರ್ಜಿನ ಕೊಡ್ಲಿಕ್ಕೆ ಬರ್ತಿದ್ದಾರೆ. ಗುರುವಾರ ರಿಜಿಸ್ಟ್ರೇಷನ್ ಕಳೆದ ಗುರುವಾರ ಆಗಿದ್ದು, ಈ ಕಳೆದ ಗುರುವಾರದಲ್ಲಿ 2 ಪ್ರಕರಣ ದಾಖಲಾಗಿದೆ ನಮ್ಮಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಪ್ರಮೀಳಾ, ಶಕುಂತಲಾ, ಮಮತಾ, ದೇವರಾಜ್, ಜಯರಾಮೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.